ಇವ್ರ ಪಾತ್ರ ಅಂದೇನೊಂದು ಅಂದ್ರೆ, ಸೊ 4 ಜನದ್ದು ಎಲ್ಲ ಒಂದ್ ಕಡೆ ಸೇರ್ಕೋತಾರೆ. ಈಗ ಕುಡುಕರು ಅವರ ಮನೇಲಿ ಇದ್ರು ಕೂಡ ಒಬ್ಬ ಕೂಲಿ ಕೆಲಸ ಮಾಡ್ತಾನೆ, ಇನ್ನೊಂದ್ ಯಾವ್ದೋ ಹೈಟೆಕ್ ಕೆಲಸ ಮಾಡ್ತಾನೆ, ಎಲ್ಲೇ ಹೋದ್ರು ಕೂಡ ಅವರೆಲ್ಲ ಬಂದ್ ಕೊನೆಗೆ ಸೇರ್ಕೊಳ್ಳೋದು ಇಲ್ಲಿ ಬಾರ ಸೇರ್ಕೋತಾರೆ. ಸೊ ಹಾಗಾಗಿ ಅಲ್ಲೆಲ್ಲರೂ ಈಗೆಲ್ಲ ರೂಮಲ್ಲಿ ಸೇರ್ಕೊತಾರೆ. ಕೆಲವರು ರೂಮಲ್ಲಿ ಸೇರ್ಕೊತಾರೆ. ಸೊ ಬಾರಲ್ಲಿ ರೂಮಲ್ಲಿ ಕುತ್ಕೊಂಡು ಕುಡಿಯೋಕೆ ಹುಡುಗರು ಹೇಗಿರ್ತಾರೆ, ಬಾರ ಕುತ್ಕೊಂಡು ಕುಡಿಯೋಕೆ ಹುಡುಗರು ಹೇಗಿರ್ತಾರೆ, ಆಮೇಲೆ ಇನ್ನೊಂದೆಲ್ಲೋ ಖಾಲಿ ಜಾಗಗಳಲ್ಲಿ ಕುತ್ಕೊಂಡು ಕುಡುಕರು ಹೇಗಿರ್ತಾರೆ, ಅವ್ರ ಮನಸ್ಥಿತಿಗಳೇನು, ಅವರ ಮಾತುಕತೆಗಳು ಏನಿರ್ತವೆ ಅನ್ನೋದು ಎಲ್ಲವನ್ನು ಸಮೃದ್ಧಿಯಾಗಿ ಚಿತ್ರದಲ್ಲಿ ನೋಡ್ಬೋದು. ಸೊ ಹಾಗಾಗಿ ಚೈತ್ರಾ ಕೊಟ್ಟೂರವರು ಕೂಡ ಒಂದು ವಿಶೇಷವಾಗಿ ಒಂದು ಪಾತ್ರಕ್ಕೆ 4 ಜನರನ್ನ ಅವರು ದಾರಿ ತಪ್ಪಿಸ್ತಾರ ಅಥವಾ ಸರಿ ದಾರಿಗೆ ತರ್ತಾರ ಅನ್ನೋ ಒಂದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗಾಗಿ ಆ ಪಾತ್ರವನ್ನ ಜಾಸ್ತಿ ಬಿಟ್ಕೊಡಕ್ಕಾಗೋದಿಲ್ಲ. ಅದು ಗ್ಲಾಮರಸ್ ಆಗೂ ಇರ್ತದೆ, ತುಂಬಾ ಟಾಕಿಟಿವ್, ತುಂಬಾ ಚಟುವಟಿಕೆ ಇರೋಂಥ ಪಾತ್ರ. ಸೊ ಇವರು ಇಷ್ಟು ಜನಕ್ಕೂ ಅವ್ರು ಏನ್ ಮಾಡ್ತಾಳೆ, ಯಾಕೆ ಹೆಂಗ್ ಮಾಡ್ತಾಳೆ, ಮತ್ತೆ ಅವ್ರ ಕುಟುಂಬದ ಹಿನ್ನೆಲೆ ಏನು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಏನಾಗ್ತಾರೆ, ಮತ್ತೆ ಯಾಕೆ, ಇನ್ನೊಂದು ಇಲ್ಲಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಡ್ತಾನೆ ಯಾರು ಕ್ರಿಮಿನಲ್ಗಳಲ್ಲ ಅಂತ ಒಂದು ಮಾತು ಕೇಳಿದೀವಿ. ಸನ್ನಿವೇಶ, ಆ ಪರಿಸ್ಥಿತಿಗಳು ಅವ್ರನ್ನ ಕ್ರಿಮಿನಲ್ ಮಾಡ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇನ್ನೊಂದು ಹೇಳ್ತೀನಿ,